ಯಾರು ಗೋಹತ್ಯೆ ಮಾಡಿದಾರೋ, ಯಾರು ಕಲ್ಲು ತೂರಿದಾರೋ ಅವ್ರು ಎಲ್ಲರೂ ಸಹಿತ ಕ್ರಿಮಿನಲ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಅಪರಾಧಿಗಳು. ಒಂದ್ ನಿಮಿಷ, ಅವರು ಕಾನೂನು ದ್ರೋಹಿಗಳು. ಕ್ರೈಮ್ಗೆ ಅಥವಾ ಒಂದು ಅಪರಾಧ ಚಟುವಟಿಕೆ ಮಾಡ್ಲಿಕ್ಕೆ ಅವರಿಗೆ ಬರ್ತಾ ಇರುವ ಇನ್ಸ್ಪಿರೇಷನ್ ಎಲ್ಲಿಂದ ಬರ್ತಾ ಇದೆ? ಇನ್ಸ್ಪಿರೇಷನ್ ಹೇಳ್ತಾ ಇದ್ದೀನಿ. ಇನ್ಸ್ಪಿರೇಷನ್ ಅಂತಂದ್ರೆ ನಾವು ಏನನ್ನ ಬಿತ್ತೀವೋ ಅದನ್ನ ಬೆಳಿತೀವಿ. ಅರ್ಥ ಮಾಡ್ಕೊಳ್ಳಿ. ಬೇವನ್ನ ಬಿತ್ತಿದ್ರೆ ಬೇವೇ ಬೆಳಿತೀವಿ. ನಾವು ದ್ವೇಷವನ್ನ ಬಿತ್ತಿದ್ರೆ ದ್ವೇಷವನ್ನೇ ಬೆಳಿತೀವಿ. ಹೇಳ್ತೀನಿ, ನಾನು ಹಿಂದೂಗಳು ಮುಸ್ಲಿಮರನ್ನ ವಿರೋಧಿಸ್ತೀನಿ ಅಥವಾ ಮುಸ್ಲಿಮರು ಹಿಂದೂಗಳು ವಿರೋಧಿಸ್ತೀವಿ. ಇಂಥ ಮಹಾತ್ಮರು ದ್ವೇಷ ಭಾಷಣ ಮಾಡ್ತಾರೆ, ಅವ್ರು ಕೊಂದು ಬಿಡಬೇಕು, ನೇರಾಕ್ಬೇಕು ಅಂತೀರ ನೀವು. ಇವುಗಳನ್ನ ಬಿಟ್ಟು ಅವರು ದಾರಿ ತಪ್ಪಿದ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ. ಶಿಕ್ಷೆ ಕೊಡಿ, ಬುದ್ಧಿ ಕಲಿಸಿ. ನಿಮ್ಮ ಮುಖಂಡರು, ನಿಮ್ಮ ಧಾರ್ಮಿಕ ಮುಖಂಡರು, ನಿಮಗೆ ಧಾರ್ಮಿಕ ಮುಖಂಡರು ನೀವು ತಿದ್ದಬೇಕು. ಫಾರೂಕ್ ಅವರಿಗೆ ಪ್ರಶ್ನೆ. ಇವತ್ತು ಈ ಜೆಜೆಆರ್ ನಗರದಲ್ಲಿ ಆದ ಘಟನೆಗೆ 3 ಜನರನ್ನ ಆರೋಪಿಗಳ ಸ್ಥಾನದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈ 3 ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ. ಹೇಳೋದು ಬೇಡ, ಯಾಕಂದ್ರೆ ಅವರು ಬಾಲಾಪರಾಧಿಗಳು, ನೀವೇ ಹೇಳ್ದಾಗ. ಬಟ್ ಇಂಟ್ರೆಸ್ಟಿಂಗ್ ಹಿನ್ನೆಲೆ ಹೇಳ್ಬಿಡ್ತೀನಿ ಸರ್. ಅದ್ರಲ್ಲಿ ಅರೆಸ್ಟ್ ಆಗಿರೋ 16 ವರ್ಷದ ಒಬ್ಬ ಹುಡುಗ ಮದರಸಾದಲ್ಲಿ ಕಲಿತಾ ಇದ್ದಾನೆ, ಇನ್ನೊಬ್ಬ ಹುಡುಗ ಮದರಸಾದಲ್ಲಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಹುಡುಗ ಮೆಕ್ಯಾನಿಕ್. ಅಂದ್ರೆ ದ್ವೇಷ ಬಿತ್ತೋದು ಅಂತ ಯಡಳ್ಳಿ ಅವ್ರು ಹೇಳಿದ್ರಲ್ಲ, ಎಲ್ಲಿಂದ ಬಿತ್ತುತ್ತಿದ್ದಾರೆ ಸರ್ ದ್ವೇಷ? ಯಾರು ಬಿತ್ತುತ್ತಿದ್ದಾರೆ ದ್ವೇಷ? ನೀವ್ ಹೇಳಿ ಉತ್ತರ. ಇವಾಗ ತಾವು ಹೇಳ್ದಂಗೆ ಅವಾಗಲೇ ಇವರು ಒಂದು ಪ್ರಶ್ನೆ ಮಾಡಿದ್ರು, ಇದೇ ಇಲ್ಲಿಗೆ ಸಂಬಂಧ ಬರುತ್ತೆ. ಮಧ್ಯದಲ್ಲಿ ಯಾರು ಮಾತಾಡಿಲ್ಲ ಅಂದರೆ ಇವರೇನು ಹೇಳಿದ್ರು, ನಾನು ಜಮೀರ್ ಅಹಮದ್ ಖಾನ್ ಅವರು ಸ್ಟೇಷನಲ್ಲಿ ಇದ್ದಾಗ ಜೊತೆಯಲ್ಲೇ ಇದ್ವಿ. ಇವತ್ತು ಯಾರೋ ಬಾಲಕರನ್ನ ತೊಗೊಂಡ್ಬಂದು ಕುಳಿಸ್ಬಿಟ್ಟು ಸರಿಯಾದ ಅಪರಾಧಿಗಳನ್ನ ಹಿಡ್ದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅಲ್ಲಿಗಂದ್ರೆ ಇವ್ರು ಡೈರೆಕ್ಟಾಗಿ ಟಾರ್ಗೆಟ್ ಏನು ಮಾಡ್ತಾರೆ ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ನೀವು ಮಾತಾಡೋ ರೀತಿ ಆಗಿಲ್ಲ. ಹೇಳ್ತಾ ಇದೀನಿ ಕೇಳಿ. ಮತ್ತೆ ಇಲ್ಲ ಅಂತ ಹೇಳಿದ್ದಾರೆ, ಸೊ ನೀವು ಬೇರೆ ಉತ್ತರ ಕೊಡಿ, ಮುಂದುವರಿಸಿ. ಅವ್ರು ಮಾತಾಡೋ ರೀತಿನೇ ಆಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಅರೆಸ್ಟ್ ಮಾಡಿಲ್ಲ, ಅವ್ರನ್ನ ಅವ್ರು ಹೇಳೇ ಮಾಡಿದಂಗೆ ನೀವು ಹೇಳ್ತಾ ಇದ್ದೀರಾ. ಅದು ನೀವು ತಪ್ಪು ಕಲ್ಪನೆ. ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ನಾನು ಇದೇ ರೀತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ನಾನು ಬಿಡಿಸಿ ಹೇಳ್ತಾ ಇರೋದು. ಕಲ್ಲು ಹಿಡಿಯುವಂತಹ ದ್ವೇಷವನ್ನ ಬಿತ್ತುತ್ತಾ ಇರೋರು ಯಾರು, ಎಲ್ಲಿಂದ? ನೇರ ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಯಾರು ಅದ್ರ ಹಿಂದೆ ಇದ್ದಾರೆ ಅವ್ರನ್ನ ಮಾಡಿ ಅಂತ, ಅವ್ರನ್ನ ಬಂಧಿಸಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಯುವಕರ ಕೈಯಲ್ಲಿ ಬಹಳಷ್ಟು ಜನಕ್ಕೆ ಡ್ರಗ್ಸ್ಗಳು ಸೇರ್ತಾ ಇದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಆ ಜೆ ನಗರ್, ಒಂದ್ ನಿಮಿಷ ಆಯ್ತು ಸ್ವಾಮಿ, ನಿಮ್ ಸರ್ಕಾರ ಇದ್ದಾಗ ಏನು ಆಗಿಲ್ಲ. ಕೇಂದ್ರ ಸರ್ಕಾರ ಇವಾಗ ನಿಮ್ದಿರೋದು ಅದು ಹೊರಗಿಂದ ಬರುತ್ತಲ್ಲ, ಪಾಕಿಸ್ತಾನದಿಂದ ಮತ್ತೆ ಬೇರೆ ದೇಶಗಳಿಂದ, ಅದು ಎಲ್ಲಿಂದ ಆಕಾಶದಿಂದ ತೂರ್ ಬಂದ್ಬಿಡ್ಬೋದು. ಬರೀ ಇಲ್ಲೇ ಇಂಡಿಯಾಲೇ ಉತ್ಪತ್ತಿಯಾಗಿ ಇಲ್ಲಿ ಜನರಿಗೆ ರಾಜ್ಯ ಸರ್ಕಾರ ಅಶೋಕ್ ಗೌಡ್ರೆ ಉತ್ತರ ಕೊಡಿ. ಜನರೇಷನ್ ನಮ್ಮ ಹಾಳಾಗ್ತಾ ಇರೋದು. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾದ್ರೆ ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಕರೆಕ್ಟ್ ಹೇಳ್ತಿದ್ದಾರೆ, ಮುಂದುವರಿಸಿ ಸರ್. ಕರೆಕ್ಟ್ ಅಲ್ಲ ಕೇಳಿ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಹೊಣೆಗಾರರೇ. ಅದಕ್ಕೆ ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಏನಾಗಿದೆ, ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಪ್ರತಿ ಒಂದ್ ಕಡೆ. ನೋಡಿ, ನಾವೇನ್ ತಿಳ್ಕೊಂತೀವಿ, ನಾವು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ. ರೇ ನಿಂತ್ಕೊಡ್ರಿ, ನಿಮ್ ಮಾತಾಡುವಾಗ ನೀವು ಮಾತಾಡಿದ್ರೆ ಯಾವ್ದಾದ್ರು ಧರ್ಮ ನೋಡ್ರಿ, ನಾನು ಆಗ್ಲೇ ಹೇಳಿದ್ದೀನಿ. ನೀವು ಮಾತಾಡೋದಕ್ಕೆ ಬಿಡಲ್ಲ ಅಂತೀರಲ್ರಿ, ನೀವು ರಾಜಕೀಯ ಮಾಡ್ತೀರಲ್ರಿ. ಯಾರು ಗೋಹತ್ಯೆ ಮಾಡಿದಾರೋ, ಯಾರು ಕಲ್ಲು ತೂರಿದಾರೋ ಅವ್ರು ಎಲ್ಲರೂ ಸಹಿತ ಕ್ರಿಮಿನಲ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಅಪರಾಧಿಗಳು. ಒಂದ್ ನಿಮಿಷ, ಅವರು ಕಾನೂನು ದ್ರೋಹಿಗಳು. ಕ್ರೈಮ್ಗೆ ಅಥವಾ ಒಂದು ಅಪರಾಧ ಚಟುವಟಿಕೆ ಮಾಡ್ಲಿಕ್ಕೆ ಅವರಿಗೆ ಬರ್ತಾ ಇರುವ ಇನ್ಸ್ಪಿರೇಷನ್ ಎಲ್ಲಿಂದ ಬರ್ತಾ ಇದೆ? ಇನ್ಸ್ಪಿರೇಷನ್ ಹೇಳ್ತಾ ಇದ್ದೀನಿ. ಇನ್ಸ್ಪಿರೇಷನ್ ಅಂತಂದ್ರೆ ನಾವು ಏನನ್ನ ಬಿತ್ತೀವೋ ಅದನ್ನ ಬೆಳಿತೀವಿ. ಅರ್ಥ ಮಾಡ್ಕೊಳ್ಳಿ. ಬೇವನ್ನ ಬಿತ್ತಿದ್ರೆ ಬೇವೇ ಬೆಳಿತೀವಿ. ನಾವು ದ್ವೇಷವನ್ನ ಬಿತ್ತಿದ್ರೆ ದ್ವೇಷವನ್ನೇ ಬೆಳಿತೀವಿ. ಹೇಳ್ತೀನಿ, ನಾನು ಹಿಂದೂಗಳು ಮುಸ್ಲಿಮರನ್ನ ವಿರೋಧಿಸ್ತೀನಿ ಅಥವಾ ಮುಸ್ಲಿಮರು ಹಿಂದೂಗಳು ವಿರೋಧಿಸ್ತೀವಿ. ಇಂಥ ಮಹಾತ್ಮರು ದ್ವೇಷ ಭಾಷಣ ಮಾಡ್ತಾರೆ, ಅವ್ರು ಕೊಂದು ಬಿಡಬೇಕು, ನೇರಾಕ್ಬೇಕು ಅಂತೀರ ನೀವು. ಇವುಗಳನ್ನ ಬಿಟ್ಟು ಅವರು ದಾರಿ ತಪ್ಪಿದ ಮಕ್ಕಳು.
ಅರ್ಥ ಮಾಡ್ಕೊಳ್ಳಿ. ದಾರಿ ತಪ್ಪಿಸೋರು ಯಾರು? ಶಿಕ್ಷೆ ಕೊಡಿ, ದಾರಿ ಬುದ್ಧಿ ಕಲಿಸಿ. ತಪ್ಪಿಸೋರು ಯಾರು? ಸರ್, ಇವತ್ತು ದಾರಿ ಸರ್, ತಪ್ಪಿಸೋರು ಯಾರು? ಇವ್ರು ಫಾರೂಕ್ ಅವ್ರ ಪ್ರಶ್ನೆ. ಸರ್, ಇವತ್ತು ಫಾರೂಕ್ ಅವ್ರ ಪ್ರಶ್ನೆ. ಯಾರು ದಾರಿ ತಪ್ಪವ್ರೆ. ಹಂಗೆ ಬಿಟ್ಬಿಡ್ಬೇಕು. ಸರ್, ಒಂದ್ ನಿಮಿಷ. ಯಾರು ತಿದ್ದೋರು ಯಾರು? ನೀವು ತಿದ್ದಬೇಕು. ನೀವು ತಿದ್ದಬೇಕು. ನಿಮ್ಮ ಮುಖಂಡರು, ನಿಮ್ಮ ಧಾರ್ಮಿಕ ಮುಖಂಡರು, ನಿಮಗೆ ಧಾರ್ಮಿಕ ಮುಖಂಡರು ನೀವು ತಿದ್ದಬೇಕು. ಫಾರೂಕ್ ಅವರಿಗೆ ಪ್ರಶ್ನೆ. ಇವತ್ತು ಈ ಜೆಜೆಆರ್ ನಗರದಲ್ಲಿ ಆದ ಘಟನೆಗೆ 3 ಜನರನ್ನ ಆರೋಪಿಗಳ ಸ್ಥಾನದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈ 3 ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ. ಹೇಳೋದು ಬೇಡ, ಯಾಕಂದ್ರೆ ಅವರು ಬಾಲಾಪರಾಧಿಗಳು, ನೀವೇ ಹೇಳ್ದಾಗ. ಬಟ್ ಇಂಟ್ರೆಸ್ಟಿಂಗ್ ಹಿನ್ನೆಲೆ ಹೇಳ್ಬಿಡ್ತೀನಿ ಸರ್. ಅದ್ರಲ್ಲಿ ಅರೆಸ್ಟ್ ಆಗಿರೋ 16 ವರ್ಷದ ಒಬ್ಬ ಹುಡುಗ ಮದರಸಾದಲ್ಲಿ ಕಲಿತಾ ಇದ್ದಾನೆ, ಇನ್ನೊಬ್ಬ ಹುಡುಗ ಮದರಸಾದಲ್ಲಿ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಹುಡುಗ ಮೆಕ್ಯಾನಿಕ್. ಅಂದ್ರೆ ದ್ವೇಷ ಬಿತ್ತೋದು ಅಂತ ಎಡಳಿ ಅವ್ರು ಹೇಳಿದ್ರಲ್ಲ, ಎಲ್ಲಿಂದ ಬಿತ್ತುತ್ತಿದ್ದಾರೆ ಸರ್ ದ್ವೇಷ? ಯಾರು ಬಿತ್ತುತ್ತಿದ್ದಾರೆ ದ್ವೇಷ? ನೀವ್ ಹೇಳಿ ಉತ್ತರ. ಇವಾಗ ತಾವು ಹೇಳ್ದಂಗೆ ಅವಾಗಲೇ ಇವರು ಒಂದು ಪ್ರಶ್ನೆ ಮಾಡಿದ್ರು, ಇದೇ ಇಲ್ಲಿಗೆ ಸಂಬಂಧ ಬರುತ್ತೆ, ಮಧ್ಯದಲ್ಲಿ ಯಾರು ಮಾತಾಡಿಲ್ಲ ಅಂದರೆ ಇವ್ರೇನು ಹೇಳಿದ್ರು, ನಾನು ಜಮೀರ್ ಅಹಮದ್ ಖಾನ್ ಅವರು ಸ್ಟೇಷನಲ್ಲಿ ಇದ್ದಾಗ ಜೊತೆಯಲ್ಲೇ ಇದ್ವಿ, ಇವತ್ತು ಯಾರೋ ಬಾಲಕರನ್ನ ತೊಗೊಂಡ್ಬಂದು ಕುಳಿಸ್ಬಿಟ್ಟು ಸರಿಯಾದ ಅಪರಾಧಿಗಳನ್ನ ಹಿಡ್ದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅಲ್ಲಿಗಂದ್ರೆ ಇವ್ರು ಡೈರೆಕ್ಟಾಗಿ ಟಾರ್ಗೆಟ್ ಏನು ಮಾಡ್ತಾರೆ ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನೀವು ಒಂದು ನಿಮಿಷ ನೀವು ಮಾತಾಡೋ ರೀತಿ ಇಲ್ಲ, ಸರಿ ಇಲ್ಲ, ನೀವು ಹೇಳ್ತಾ ಇರೋದು ಹೇಳ್ತಾ ಇದೀನಿ ಕೇಳಿ. ಮತ್ತೆ ಅವರೇ ಇಲ್ಲ ಅಂತ ಹೇಳಿದ್ದಾರೆ, ಸೊ ನೀವು ಬೇರೆ ಉತ್ತರ ಕೊಡಿ, ಮುಂದುವರಿಸಿ. ಅವ್ರು ಮಾತಾಡೋ ರೀತಿನೇ ಆಗಿತ್ತು. ಅವ್ರು clarification ಕೊಟ್ರು, ಆಗಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರು ಅರೆಸ್ಟ್ ಮಾಡಿಲ್ಲ, ಅವ್ರನ್ನ ಅವ್ರು ಹೇಳೇ ಮಾಡಿದಂಗೆ ನೀವು ಹೇಳ್ತಾ ಇದ್ದೀರಾ. ಅದು ನೀವು ತಪ್ಪು ಆದ್ರೆ ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ನಾನು ಇದೇ ರೀತಿ ಇದನ್ನೇ ತಿರ್ಚಬೇಡಿ ಅಂತ ಹೇಳ್ತಾ ಇರೋದು. ಇದನ್ನೇ ತಿರ್ಚಬೇಡಿ, ಇದನ್ನೇ ತಿರ್ಚಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನೇ ನಾನು ಬಿಡಿಸಿ ಹೇಳ್ತಾ ಕೈಯಲ್ಲಿ ಕಲ್ಲು ಹಿಡಿಯುವಂತಹ ದ್ವೇಷವನ್ನ ಬಿತ್ತುತ್ತಾ ಇರೋರು ಯಾರು, ಎಲ್ಲಿಂದ? ನೇರ ಪ್ರಶ್ನೆ, ಉತ್ತರ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಯಾರು ಅದ್ರ ಹಿಂದೆ ಇದ್ದಾರೆ ಅವ್ರನ್ನ ಮಾಡಿ ಅಂತ, ಅವ್ರನ್ನ ಬಂಧಿಸಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಡನ್ ಸರ್, ಉತ್ತರ ಕೊಡಿ. ಇತ್ತೀಚೆಗೆ ಯುವಕರ ಕೈಯಲ್ಲಿ ಬಹಳಷ್ಟು ಜನಕ್ಕೆ ಡ್ರಗ್ಸ್ಗಳು ಸೇರ್ತಾ ಇದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಆ ಜೆ ನಗರ್, ಒಂದ್ ನಿಮಿಷ ಆಯ್ತು ಸ್ವಾಮಿ, ನಿಮ್ ಸರ್ಕಾರ ಇದ್ದಾಗ ಏನು ಆಗಿಲ್ಲ. ಕೇಂದ್ರ ಸರ್ಕಾರ ಇವಾಗ ನಿಮ್ದು ಇರೋದು ಅದು ಹೊರಗಿಂದ ಬರುತ್ತಲ್ಲ, ಪಾಕಿಸ್ತಾನದಿಂದ ಮತ್ತೆ ಬೇರೆ ದೇಶಗಳಿಂದ, ಅದು ಎಲ್ಲಿಂದ ಆಕಾಶದಿಂದ ತೂರ್ ಬಂದ್ಬಿಡ್ಬೋದು. ಬರೀ ಇಲ್ಲೇ ಇಂಡಿಯಾಲೇ ಉತ್ಪತ್ತಿಯಾಗಿ ಇಲ್ಲಿ ಜನರಿಗೆ ಅಶೋಕ್ ಗೌಡ್ರೆ ಉತ್ತರ ಕೊಡಿ. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾದ್ರೆ ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಕರೆಕ್ಟ್ ಹೇಳ್ತಿದ್ದಾರೆ, ಮುಂದುವರಿಸಿ ಸರ್. ಕೇಳಿ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಹೊಣೆಗಾರರೇ. ಅದಕ್ಕೆ ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಏನಾಗಿದೆ, ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಪ್ರತಿ ಒಂದ್ ಕಡೆ. ನೋಡಿ, ನಾವೇನ್ ತಿಳ್ಕೊಂತೀವಿ, ನಾವು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ. ರೇ ನಿಂತ್ಕೊಡ್ರಿ, ನಿಮ್ ಮಾತಾಡುವಾಗ ನೀವು ಮಾತಾಡಿದ್ರೆ ಯಾವ್ದಾದ್ರು ಧರ್ಮ ನೋಡ್ರಿ, ನಾನು ಆಗ್ಲೇ ಹೇಳಿದ್ದೀನಿ. ನೀವು ಮಾತಾಡೋದಕ್ಕೆ ಬಿಡಲ್ಲ ಅಂತೀರಲ್ರಿ, ನೀವು ಮಾತಾಡಿ ರಾಜಕೀಯ ಮಾಡ್ತೀರಲ್ರಿ. ಮಾತಾಡಿ. ಕುರಾನ್